ವಿಠ್ಠಲ ರುಕುಮಾಯಿ ಜ್ಯೋತಿಷ್ ಶಾಲೆಗೆ ಸ್ವಾಗತ ಸುಸ್ವಾಗತ. ಸಾನ್ವಿಕ್ ಅಯ್ಯರ್, ಸ್ತ್ರೀ ಸಾನ್ವಿಕಾ ಅಯ್ಯರ್, 6 ಡಿಸೆಂಬರ್ 2021, 8 ಗಂಟೆ 17 ನಿಮಿಷ, ಮೈಸೂರಲ್ಲಿ ಜನನ. ಪೂರ್ವಾಷಾಢ ನಕ್ಷತ್ರ, 1ನೇ ಪಾದ, ಧನುರ್ರಾಶಿ, ಧನು ಲಗ್ನ. ನೋಡಿ, ಧನುರ್ರಾಶಿ, ಧನು ಲಗ್ನ ನಾಟ್ ಗುಡ್. ಯಾಕೆ ಅಂದರೆ ನೋಡಿ, ಗಂಡನ ಯೋಗದಲ್ಲಿ ಹುಟ್ಟಿದ್ದಾರೆ ಇವರು. ದಯವಿಟ್ಟು ಸಾನ್ವಿಕಾರ ತಂದೆಯವ್ರಿಗೆ ಹೇಳೋದೇನಪ್ಪ ಅಂದರೆ, ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ. ಹೌದು, ಯಾಕಂದರೆ ಯೋಗ ಅಷ್ಟು ಒಳ್ಳೆಯ ಯೋಗ ಅಲ್ಲ ಇದು. ಹೌದು, ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ ದಯವಿಟ್ಟು. ಇಲ್ಲ ಅಂದರೆ ಜೀವನದಲ್ಲಿ ಎಜುಕೇಷನ್ನು, ಫ್ಯಾಮಿಲಿ, ದಾಂಪತ್ಯ, ವಿಪರೀತ ಸಾಲ, ವಿಪರೀತ ಅಪವಾದಗಳು, ವಿವಾದಗಳಿಗೆ ಗುರಿ ಆಗ್ತಾರೆ ಗಂಡ ಯೋಗದಲ್ಲಿ ಹುಟ್ಟಿದವರು. ಆ ರೀತಿ ಆಗಬಾರ್ದಂದ್ರೆ ದಯವಿಟ್ಟು ತಾವು ಗೋಮುಖ ಪ್ರಸವ ಪೂಜೆ ಮಾಡಿ. ಮಗಳು ಚಿಕ್ಕವಳಿದ್ದಾಳೆ ಇನ್ನು, ಅವರ ಮುಂದೆ ಅವಳ ಜೀವನ ನೋಡಬೇಕು ಬಹಳ. ಹಾಗಾಗಿ ದಯವಿಟ್ಟು ನೀವು ಗೋಮುಖ ಪ್ರಸವ ಪೂಜೆಯನ್ನು ಮಾಡಿಕೊಳ್ಳಿ. ಬನ್ನಿ ಜಾತಕವನ್ನು ನೋಡೋಣ. ನೋಡಿ, 1 ನೀವು ನಿಮ್ಮ ವ್ಯಕ್ತಿತ್ವ, 2 ವ್ಯವಹಾರ, 3 ಪರಾಕ್ರಮ, 4 ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ, 5 ವಿದ್ಯೆ, 6 ಕಷ್ಟಗಳು, 7 ದಾಂಪತ್ಯ, 8 ಶತ್ರು, 9 ಭಾಗ್ಯ, 10 ಕೆಲಸ, 11 ಲಾಭ, 12 ವಿದೇಶಿ ಪ್ರಯಾಣ. ಜಾತಕ ಬಹಳ ಕೆಟ್ಟಿದ್ದೀರಿ, ದಯವಿಟ್ಟು ಹೇಳ್ತೀನಿ ಕೇಳಿ, ಬಹಳ ಕೆಟ್ಟಿದೆ. 1, 4, 7, 10 ಕೇಂದ್ರ, 2 ಧನೇಶ, 11 ಲಾಭೇಶ, 1, 5, 9 ತ್ರಿಕೋಣ. ನೋಡಿ, 6, 8, 12 ಭಾರಿ ಕೆಟ್ಟ ಸ್ಥಾನಗಳು, 3 50-50. ಭಾರಿ ಕೆಟ್ಟಿದೆ ಜಾತಕ, ಯಾವ ಗ್ರಹವೂ ನೆಟ್ಟಿಲ್ಲ. ಒಮ್ಮೊಮ್ಮೆ ಜಾತಕ ಹೇಳೋಕ್ಕೆ ಬೇಸರಾಗಿ ಅದಕ್ಕೆ ಡಿಲೇ ಮಾಡಿಬಿಡ್ತೀನಿ ನಾನು, ಮರ್ತು ಹೋಗ್ತಾರೋ ಅಂತ. ಆದರೂ ಅವ್ರು ಕೇಳ್ತಾರೆ, ನಾನು ಏನು ಮಾಡೋಕ್ಕಾಗಲ್ಲ, ಹೇಳಬೇಕಾಗುತ್ತೆ. ಧನು ಲಗ್ನದ ಯೋಗಕಾರಕ ಗ್ರಹ 1ನೇದೇ ಗುರು, 2ನೇದು ಕುಜ, 3ನೇದು ಬುಧ, 4ನೇದು ಸೂರ್ಯ, ತಾತ್ಕಾಲಿಕ ಮಿತ್ರ ಶನಿ, ಅತಿ ದೊಡ್ಡ ವಿರೋಧಿ ರಾಹು ಮತ್ತು ಕೇತು. ಇನ್ನೂ ಅತಿ ದೊಡ್ಡ ವಿರೋಧಿ ಅಂದರೆ ಶುಕ್ರ ಹಾಗೂ ಚಂದ್ರ. ಇವರು ಅತಿ ದೊಡ್ಡ ವಿರೋಧಿ ಶುಕ್ರ ಹಾಗೂ ಚಂದ್ರ. ಏನು ಹೇಳಿ ಜಾತಕದಲ್ಲಿ ನಾನು ಏನು ಹೇಳಬೇಕು ಅಂತಾನೆ ಅರ್ಥ ಆಗೋದಿಲ್ಲ. ನೋಡಿ, ವಕ್ರೀಯರಂಕರು ಯಾರು ಇಲ್ಲ ಬಿಡಿ. ಉಚ್ಚ ಗ್ರಹ, ಉಚ್ಚ ರಾಹು, ಉಚ್ಚ ಕೇತು, ಅಸ್ತಂಗತ ಬುಧ, ಲಗ್ನದಲ್ಲಿ ಸೂರ್ಯ ಮತ್ತು ಚಂದ್ರ ಬರಬಾರ್ದ್ರಿ, ಶುಕ್ರ ಮತ್ತು ಚಂದ್ರ. ನೋಡಿ, 1ನೇ ಭಾವದಲ್ಲಿ ನೋಡಿ ಶುಕ್ರ ಇದ್ದಾನೆ, ಚಂದ್ರ ಇದ್ದಾನೆ. ಇವನು 6ನೇ ಭಾವದ ಸ್ವಾಮಿ ಪ್ಲಸ್ 8ನೇ ಭಾವದ ಸ್ವಾಮಿ. ಮಗು ಬಹಳ ಚಿಕ್ಕದಿದೆ, ದಯವಿಟ್ಟು ಇವಾಗಲೇ ನೀವು ಶಾಂತಿ ಮಾಡಿಕೊಂಡ್ರೆ ಒಳ್ಳೆಯದು. ನೋಡಿ, 6, 8, 12 ಭಾರಿ ಕೆಟ್ಟ ಸ್ಥಾನಗಳು. 6 ಸಾಲ, 8 ಶತ್ರು, 12 ಸಾವು. ನೋಡಿ, ಯೋಗಕಾರಕ ಗ್ರಹ 1ನೇದು ಗುರು, 3ನೇ ಭಾವದಲ್ಲಿ, 9ನೇ ಸ್ವಾಮಿ, 7ನೇ ಸ್ವಾಮಿ, 5ನೇ ಸ್ವಾಮಿ. ಏಳು ಮತ್ತು 10ನೇ ಭಾವದ ಸ್ವಾಮಿ. ಹೌದಾ, ಇವನು 1 ಮತ್ತು 4ನೇ ಭಾವದ ಸ್ವಾಮಿ. ಎಲ್ಲರೂ ಹೆಂಗ್ ಕೂತಿದ್ದಾರೆ ನೋಡಿ. ನಾನು ಏನು ಹೇಳಿ ಜಾತಕ ನಿಮಗೆ? 1ನೇ ಭಾವ ಅಷ್ಟು ಹೇಳ್ಕೊಳಂಗಿಲ್ಲ. 1ನೇ ಭಾವದ ಫಲ ನೀವು
ವ್ಯಕ್ತಿತ್ವ ಅಷ್ಟು ಚೆನ್ನಾಗಿ ಬೆಳೆಯುವುದಿಲ್ಲ, ಒಳ್ಳೆಯ ಗುಣಗಳು ಬೆಳೆಯುವುದಿಲ್ಲ, ಒಳ್ಳೆಯ ವಿಚಾರಗಳು ಬೆಳೆಯುವುದಿಲ್ಲ, ಒಳ್ಳೆಯ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸೋದಿಲ್ಲ. ಮೆಂಟಲಿ ಕೆಪಾಸಿಟಿ ಆಗಲಿ, ಫಿಸಿಕಲಿ ಕೆಪಾಸಿಟಿ ಆಗಲಿ ಸ್ಟ್ರಾಂಗ್ ಆಗಿ ಬೆಳೆಯುವುದಿಲ್ಲ, ಆಶೆ ಆಕಾಂಕ್ಷೆಗಳಿಗೆ ಈಡೇರುವುದಿಲ್ಲ, ಕೆಟ್ಟ ಇಮೇಜನ್ನು ಬೆಳೆಸ್ಕೊತೀರಿ, ಬುದ್ಧಿವಂತಿಕೆ ನಡೆ ಆಗುವುದಿಲ್ಲ, ಗ್ರಾಸ್ಪಿಂಗ್ ಓವರ್ ಬಹಳ ಕಡಿಮೆ ಇರುತ್ತೆ. ಮಲ್ಟಿಪಲ್ ಅಫೇರ್ಸ್ ಆಗೋ ಚಾನ್ಸ್ ಭಾಳ. ಮಲ್ಟಿಪಲ್ ಅಫೇರ್ಸ್ ಇಲ್ಲ ಅಂದರೆ ಮ್ಯಾರೇಜಸ್ ಆಗ್ತವೆ. ಹೌದು, ಮನಸ್ಸು ವಿಪರೀತ ಚಂಚಲ ಇರುತ್ತೆ ನಿಮ್ಮದು. ತಪ್ಪು ದಾರಿಯನ್ನು ಹಿಡಿತೀರಾ, ತಪ್ಪು ಇಮೇಜನ್ನು ಬೆಳೆಸ್ಕೊತೀರಾ, ತಪ್ಪು ದಾರಿಯನ್ನು ಹಿಡಿತೀರಾ. ನೋಡಿ, ನಾನು 1ನೇ ಮನೆಯಲ್ಲಿರೋ ಚಂದ್ರ 8ನೇ ಮನೆ ಸ್ವಾಮಿ ಮತ್ತು 6ನೇ ಮನೆ ಸ್ವಾಮಿ. ಇದು ಏನು ಹೇಳಿ, ನಾನು ವಿಪರೀತ ಕಷ್ಟಗಳನ್ನು ನೋಡ್ತೀರಾ. ಹೌದು, ಸಾಲವನ್ನು ವಿಪರೀತ ಮಾಡ್ಕೋತೀರಾ, ಜಗಳ ಜಾಪತ್ರೆಯಿಂದ ಜೀವನ ಕೂಡಿರುತ್ತೆ, ವಿರೋಧಿಗಳು ಸಿಕ್ಕಾಪಟ್ಟೆ ಹುಟ್ಟುಕೋತಾರೆ, ಆರೋಗ್ಯದ ಸಮಸ್ಯೆ ಆಗುತ್ತೆ, ಮನೆಯಲ್ಲಿ ಹೊಂದಾಣಿಕೆ ಹಾಗೂ ನೆಮ್ಮದಿ ಉಳಿಯುವುದಿಲ್ಲ, ವಿವಾದಗಳಿಗೆ ಗುರಿಯಾಗ್ತೀರಿ, ಅಪವಾದವನ್ನು ಹೊರತೀರಿ, ಕೋರ್ಟು ಕಚೇರಿ ಅಡ್ಡಾಡುವಂಥ ಪರಿಸ್ಥಿತಿ ಬರುತ್ತೆ, ಎಲುಬು ಕೀಳು ಮತ್ತು ಸ್ನಾಯು ಇಲ್ಲ ನರಗಳ ತೊಂದರೆ ಅನುಭವಿಸ್ತೀರಾ, ತಂದೆಯ ವ್ಯವಹಾರ ಕೆಟ್ಟು ಹೋಗುತ್ತೆ. ತಂದೆಯ ವ್ಯವಹಾರ ಅಷ್ಟು ಹೇಳ್ಕೊಳ್ಳೋಷ್ಟು ನಡೆಯೋದಿಲ್ಲ. 8ನೇ ಭಾವ ವಿಪರೀತ ಸಾಲ, ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗಬಹುದು, ರೋಗ ರುಜಿನಗಳಿಗೆ ತುತ್ತಾಗಬಹುದು, ಬಹಳ ಕೆಟ್ಟ ಸಮಯವನ್ನು ನೋಡ್ಬೋದು, ಸುಸೈಡ್ ಮಾಡ್ಕೋಬಹುದು, ಆಕ್ಸಿಡೆಂಟಲ್ಲಿ ಡೆತ್ ಆಗ್ಬೋದು, ಏನಾದರೂ ಆಗ್ಬೋದು. ಯಾಕಂದ್ರೆ 6 ಮತ್ತು 8ನೇ ಭಾವದ ಸ್ವಾಮಿ ಚಂದ್ರ ಮತ್ತು ಶುಕ್ರ ಇಬ್ರು ಬಂದು 1ನೇ ಮನೆಯಲ್ಲಿ ಕೂತ್ಕೊಂಡಿದ್ದಾರೆ. ಧನು ಲಗ್ನದ ಅತಿ ದೊಡ್ಡ ವಿರೋಧಿ ಶುಕ್ರ, ಧನು ಲಗ್ನದ ಅತಿ ದೊಡ್ಡ ವಿರೋಧಿ ಚಂದ್ರ. ಇವರಿಬ್ರು 1ನೇ ಮನೆಯಲ್ಲಿ ಬಂದು ಕೂತ್ರೆ ನಾನು ಏನು ಹೇಳಿ ನಿಮಗೆ? ಬಹಳ ಕಷ್ಟ ಇದೆ ಇದರ. ಎಲ್ಲದಕ್ಕಿಂತ ನೋಡಿ, ಇಲ್ಲಿ 1 ಮತ್ತು 4 ಮತ್ತು 7 ಮತ್ತು 10, ಹೌದಾ, ಇಲ್ಲಿ ವಿರೋಧಿಗಳು ಬಂದು ಕೂತಿದ್ದಾರೆ. ಇದು ಕಾಳಸರ್ಪ ದೋಷ ಅಂತ ಹೇಳ್ತೀನಿ ನಾನು. ಸಾಧ್ಯನೇ ಇಲ್ಲ ಜೀವನದಲ್ಲಿ ಎಜುಕೇಶನ್ ಆಗಲಿ, ವಿದ್ಯೆ ಆಗಲಿ ಅಷ್ಟು ಹೇಳ್ಕೊಳ್ಳೋಕೆ ಸಿಗುವುದಿಲ್ಲ. ದಾಂಪತ್ಯದ ವಿಚಾರದಲ್ಲಿ ವಿಪರೀತ ಜಗಳ ಆಗುತ್ತೆ, ಹಣವನ್ನು ಕಳ್ಕೊತೀರಿ, ಆಸ್ತಿನ ಕಳ್ಕೊಂತೀರಿ, ದುರಂತಕ್ಕೀಡಾಗ್ತೀರಿ. ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ಸಾನ್ವಿಕಾ ಅವರೇ, ದಯವಿಟ್ಟು ನಾನು ಹೇಳೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲ ಇವರೇ, ಮಗು 2 ವರ್ಷದಿದೆ, ದಯವಿಟ್ಟು ಸಾನ್ವಿಕಾ ತಂದೆಯವರೇ, ದಯವಿಟ್ಟು ಆ ಮಗುವಿಗೆ ನೀವು ಶಾಂತಿ ಮಾಡಿಸ್ಕೊಳ್ಳಿ. ಇವಾಗಲೇ ಮರವನ್ನ ಬಗ್ಸಕ್ಕಾಗೋದಿಲ್ಲ, ಸಣ್ಣ ಗಿಡವನ್ನ ಬಗ್ಗಿಸ್ಬೋದು, ಇವಾಗಲೇ ಮಾಡಿಸೋದು ಬಹಳ ಉತ್ತಮ. ದ ಮೋಸ್ಟ್ ಡೇಂಜರಸ್ ಐ ಆಮ್ ಟೆಲ್ಲಿಂಗ್ ಯು. ಕಾಳಸರ್ಪ ದೋಷ, the most dangerous, I am telling you. ನೋಡಿ, 6 ಮತ್ತು 8ನೇ ಭಾವದ ಸ್ವಾಮಿ ಲಗ್ನದಲ್ಲಿ ಕಾಳಸರ್ಪ ದೋಷ, ಕೇಂದ್ರದಲ್ಲಿ ಯಾರೂ ಇಲ್ಲ, ತ್ರಿಕೋಣದಲ್ಲಿ 1 ಮತ್ತು 5 ಮತ್ತು 9 ಖಾಲಿ. ನೋಡಿ, 1ನೇ ಮನೆ ಸ್ವಾಮಿ 3ರಲ್ಲಿ, 5ನೇ ಮನೆ ಸ್ವಾಮಿ 12ರಲ್ಲಿ, 9ನೇ ಮನೆ ಸ್ವಾಮಿ 12ರಲ್ಲಿ. ಯಾವ ರೀತಿ ಜಾತಕ ಹೇಳಿ? ಅದಕ್ಕೆ ಇಷ್ಟು ದಿನ ಅವಾಯ್ಡ್ ಮಾಡಿದೆ ನಾನು. ಇಲ್ಲ ಸಾನ್ವಿಕಾ ಅವರೇ, ಜಾತಕ ಬಹಳ ಕೆಟ್ಟಿದೆ. ಶನಿ ಚೆನ್ನಾಗಿದ್ದಾನೆ ನಿಮಗೆ 2. ನೋಡಿ, ಶನಿ ಇವನು ನಿಮಗೆ 2 ಮತ್ತು 3ನೇ ಭಾವದ ಫಲ ಕೊಡ್ತಾನೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಹೌದು, ವ್ಯವಹಾರಗಳು ಚೆನ್ನಾಗಿ ನಡೀತವೆ, ಬಿಹೇವಿಯರ್ ಚೆನ್ನಾಗಿರುತ್ತೆ, ನಿಮ್ಮ ಹ್ಯಾಬಿಟ್ಸ್ ಬಹಳ ಚೆನ್ನಾಗಿರ್ತವೆ, ನಡವಳಿಕೆ ಚೆನ್ನಾಗಿರುತ್ತೆ, ದುಡ್ಡಿನ ಒಳಹರಿವು ಹೊರಹರಿವಿಗೆ ಏನು ಕೊರತೆ ಇರೋದಿಲ್ಲ, ಸಂಬಂಧಿಗಳ ಜೊತೆಗೆ ಸಂಬಂಧವನ್ನು ಸರಿಯಾಗಿ ಹಂಚ್ಕೋತೀರಾ, ಹೊಂದಾಣಿಕೆಯ ಬದುಕನ್ನು ಬದುಕುತ್ತೀರಾ, ಹಣವನ್ನು ಸೇವ್ ಮಾಡ್ತೀರಾ, ಅದು ಅಲ್ಲದೆ ಊಟದ ವಿಚಾರದಲ್ಲಿ ನೀತಿ ರೀತಿ ಮಾಡ್ತೀರಾ, ಪರಿವಾರದ ಸ್ಥಿತಿ ಚೆನ್ನಾಗಿರುತ್ತೆ, ನಿಮ್ಮ ಮಾತಿನಲ್ಲಿ ವಚನತ್ವ ಇರುತ್ತೆ, ಮಾತಿನ ದಾಟಿ ಇಷ್ಟ ಆಗುತ್ತೆ, ಮನೆಯಲ್ಲಿ ನೆಮ್ಮದಿ ತಗೊಂಡ್ಬರ್ತೀರಾ, ಗ್ರಹಗಳ ಶಾಂತಿ ಆಗದೆ, ದೋಷ ನಿವಾರಣೆ ಆಗದೆ 2ನೇ ಭಾವದ ಫಲ ಎಕ್ಸ್ಪೆಕ್ಟ್ ಮಾಡಬೇಡಿ. ಶಾಂತಿ ಮಾಡ್ಕೊಂಡು ಮಾಡಿದರೆ 2ನೇ ಭಾವದ ಫಲ 100% ಸಿಗುತ್ತೆ. ನೋಡಿ,
ಅಕ್ಕ ತಂಗಿ ಅಣ್ಣ ತಮ್ಮನ ಜೊತೆ ಒಳ್ಳೆ ಸಂಬಂಧ ಇರುತ್ತೆ, ತಿರುಗಾಟದಲ್ಲಿ ಲಾಭ ಆಗುತ್ತೆ, ಕೋರ್ಟು ಕಚೇರಿಯಲ್ಲಿ ಗೆಲುವು ಸಾಧಿಸ್ತೀರಾ, ಬಹಳ ಪ್ರಯತ್ನಶೀಲರಾಗಿರ್ತೀರ, ಯಾವುದಾದ್ರೂ ಕೆಲಸ ಹಿಡ್ಕೊಂಡ್ರೆ ಬಿಡುವುದಿಲ್ಲ, ಅದು ಮುಗಿಯೋವರೆಗೂ ನೀವು ಅದ್ರ ಬೆನ್ನು ಹತ್ತೀರಾ, ಒಳ್ಳೆ ಟ್ಯಾಲೆಂಟ್ ಇರುತ್ತೆ, ಒಳ್ಳೆ ಕಮ್ಯುನಿಕೇಶನ್ ಇರುತ್ತೆ, ಕಲೆಯಲ್ಲಿ ಬಹಳ ಇಂಟ್ರೆಸ್ಟ್ ಇರುತ್ತೆ, ಬರವಣಿಗೆ ಸಾಹಿತ್ಯ ಇಂಥದ್ರಲ್ಲೂ ನೀವು ನಿಮ್ಮನ್ನು ಬಹಳ ತೊಡಗಿಸ್ಕೋತೀರಾ, ಯಾವುದೇ ಕಾಂಪಿಟೇಷನ್ ಎಕ್ಸಾಮ್ ಇರಲಿ ಪಾಸ್ ಆಗ್ತೀರಾ. ಹಾರ್ಡ್ ವರ್ಕ್ ಮಾಡೋದಲ್ಲದೆ ನಿಮ್ಮ ಕೆಲಸದ ಕೆಪಾಸಿಟಿ ಎಕ್ಸ್ಟ್ರಾ ಆರ್ಡಿನರಿ ಇರುತ್ತೆ, ಬಾಡಿಯಲ್ಲಿ ಬಹಳ ಸ್ಟ್ರೆಂತ್ ಇರುತ್ತೆ, ಆಟದಲ್ಲಿ ರುಚಿ ಇರುತ್ತೆ, ಬಹಳ ಧೈರ್ಯಶಾಲಿ ಆಗಿರ್ತೀರಿ. ಅಕ್ಕ ತಂಗಿ ಅಣ್ಣ ತಮ್ಮನ ಜೊತೆ ಹೊಂದಾಣಿಕೆ ಬದುಕನ್ನು ಬದುಕ್ತೀರಾ. ಯಾವಾಗ ಗ್ರಹಗಳ ಶಾಂತಿ ಆಗುತ್ತೆ, ಚಂದ್ರ ಆಗ್ಬೇಕು. ಈ ಚಂದ್ರ ಶುಕ್ರ ನಿಮ್ಮನ್ನು ಸಂಪೂರ್ಣವಾಗಿ ಮಾನಸಿಕ ಹಾಗೂ ದೈಹಿಕವಾಗಿ ಡ್ಯಾಮೇಜ್ ಮಾಡಿಬಿಡ್ತಾನೆ. ಇವನು ಮುಂದೆ ತಗೊಂಡು ಏನ್ ಮಾಡ್ತೀರಾ ಹೇಳಿ ನೀವು? ಇವನ್ ತಗೊಂಡು ಏನ್ ಮಾಡ್ತೀರಾ? ಈಗ ಚಂದ್ರ ಶುಕ್ರ ಇಲ್ಲಿ ನಿಮ್ಮನ್ನ ಪೂರ್ಣ ಡ್ಯಾಮೇಜ್ ಮಾಡಿದ್ರೆ ಈ 2-3 ಭಾವದ ಫಲವನ್ನು ತಗೊಂಡು ಏನ್ ಮಾಡ್ತೀರಾ ನೋಡಿ. 3ನೇ ಮನೆಯಲ್ಲಿ ಗುರು ಇದ್ದಾನೆ. ನಾ ಯಾವಾಗಲೂ ಹೇಳ್ತೀನಿ, 3ನೇ ಮನೆಯಲ್ಲಿ ಗುರು ಶುಕ್ರ ಬುಧ ಚಂದ್ರ ಬಂದ್ರೆ, ಸೌಮ್ಯ ಗ್ರಹಗಳು ಬಂದ್ರೆ ವಸುಮತಿ ಯೋಗ ಆಗುತ್ತೆ ಅಂತ ಹೇಳ್ತೀನಿ ನಾನು. ಒಂದು ಬಾಲ್ಯ ಚೆನ್ನಾಗಿರುತ್ತೆ, ಇಲ್ಲ ನಿಮ್ಮ 40 ವಯಸ್ಸಾದ್ಮೇಲೆ ಚೆನ್ನಾಗಿರುತ್ತೆ, ಇವೆರಡರಲ್ಲೂ ಒಂದು. ಹೌದು, ವಸುಮತಿ ಯೋಗದ ಪ್ರಭಾವನೆ ಹಾಗೆ. ಒಂದು ಬಾಲ್ಯ ಬಹಳ ಚೆನ್ನಾಗಿ ಕಳೀತೀರಾ, ಸುಖದಿಂದ ಕಳೀತೀರಾ, 18 ವರ್ಷ ತನಕ ಯಾವ ಚಿಂತೆ ಇರುವುದಿಲ್ಲ. ಇಲ್ಲ ಅಂತಂದ್ರೆ ಮುಂದೆ ಜೀವನದಲ್ಲಿ ಕಷ್ಟ ಅನುಭವಿಸ್ತೀರಾ. ಯಾರ ಜಾತಕದಲ್ಲಿ ವಸುಮತಿ ಯೋಗ ಆಗುತ್ತೋ ಅವ್ರಿಗೆ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾರೆ. ಗ್ರಹಗಳ ಶಾಂತಿ ಆದ್ರೆ ಮಾತ್ರ. ಇಲ್ಲಿ ನಾ ದಾಂಪತ್ಯ ಚೆನ್ನಾಗಿದೆ ಅಂತ ಹೇಳಕ್ಕಾಗಲ್ಲ, ಇಲ್ಲಿ ವಿದ್ಯೆ ಚೆನ್ನಾಗಿದೆ ಅಂತ ಹೇಳಕ್ಕಾಗಲ್ಲ. ಗ್ರಹಗಳ ಶಾಂತಿ ಆದ್ರೆ ಮಾತ್ರ. ನೋಡಿ, 6ನೇ ಮನೆಯಲ್ಲಿ ರಾಹು, ಓಕೆ, ನೋ ಪ್ರಾಬ್ಲಮ್. ಉಚ್ಚ ರಾಹು ಇದ್ದಾನೆ 6ನೇ ಮನೆಯಲ್ಲಿ, ನೋ ಪ್ರಾಬ್ಲಮ್. ಸ್ವಲ್ಪ ಧೈರ್ಯಶಾಲಿಯಾಗಿರ್ತೀರಿ, ಮುನ್ನುಗ್ಗುವ ಶಕ್ತಿ ಇರ್ತೈತಿ, ಜೀವನ ನಡೆಸ್ತೀರಿ. ಆದ್ರೆ ಬಂಡ ಧೈರ್ಯ ಹೆಣ್ಮಕ್ಳಿಗೆ ಒಳ್ಳೇದಲ್ಲ ರೀ. ಸಾಂಘಿಕ ಅವರಿಗೆ ಬಂಡ ಧೈರ್ಯ ಒಳ್ಳೇದಲ್ಲ. ಇಲ್ಲಿ ನೋಡಿ, ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಇಲ್ಲೇ ಗ್ರಹಣ ದೋಷ, ಇಲ್ಲಿ ಜಡತ್ವ ದೋಷ, ಇಲ್ಲಿ ಅಂಗಾರಿಕ ದೋಷ ಮತ್ತು ಮಾಂಗಲ್ಯ ದೋಷ. ನೋಡಿ, 4 ದೋಷಗಳು 12ನೇ ಮನೆಯಲ್ಲಿ ಆಗಿದೆ. ಇವನು 5ನೇ ಮನೆ ಸ್ವಾಮಿ, ಒಬ್ಬನು 9ನೇ ಮನೆ ಸ್ವಾಮಿ, ಒಬ್ಬನು 7ನೇ ಮನೆ ಸ್ವಾಮಿ, ಒಬ್ಬನು 10ನೇ ಮನೆ ಸ್ವಾಮಿ. 4 ಭಾವದ ಕೆಟ್ಟ ಫಲವನ್ನು ನೀವು ಅನುಭವಿಸ್ತೀರ. ಏನು ಇರೋದನ್ನು ಹೇಳಬೇಕು. ನನ್ಗೆ ಬೇರೆ ಧರ್ಮ ಇಲ್ಲ, ನನ್ನ ಧರ್ಮ ಅದು. ಎಜುಕೇಶನ್ ಹಾಳಾಗ್ಬೋದು, ದಾಂಪತ್ಯ ಹಾಳಾಗ್ಬೋದು, ದಾಂಪತ್ಯದಲ್ಲಿ ಆಯುಷ್ಯ ಕಡಿಮೆ ಆಗ್ಬೋದು, ಸೆಕ್ಸುವಲಿ ಯುವರ್ ಕಡಿಮೆ ಆಗ್ಬೋದು, ಇಲ್ಲಿ ವಿಪರೀತ ಹೆಚ್ಚಿಗೆ ಆಗ್ಬೋದು, ಮಕ್ಕಳು ಹುಟ್ಟದೇ ಹೋಗ್ಬೋದು, ಮಕ್ಕಳು ಹುಟ್ಟಿದ್ರೆ ಮಕ್ಕಳಿಂದ ಹಿಂಸೆ ಅನುಭವಿಸ್ಬೋದು, ಟ್ಯಾಲೆಂಟ್ ನಿಮಗೆ ಯಾವುದು ಸಿಗದೆ ಹೋಗ್ಬೋದು, ಕೆಟ್ಟ ಪಾಪ್ಯುಲಾರಿಟಿ ಬರ್ಬೋದು, ಪ್ರೀತಿ ಪ್ರೇಮದಲ್ಲಿ ವಿಪರೀತ ಮೋಸ ಹೋಗ್ಬೋದು, ಯಾವುದೇ ಕಾಂಪಿಟೇಷನ್ ಆಗಲಿ ಕಷ್ಟ ಅಂದರೆ ನೀವು ತಡ್ಕೊಳಕ್ಕಾಗಲ್ಲ. ಬರೀ ಕಷ್ಟಗಳಿಂದ ಜೀವನ ಕೂಡಿರುತ್ತೆ, ಸಾಧನೆಗೆ ದಾರಿ ಸಿಗೋದಿಲ್ಲ, ಒಳ್ಳೆಯ ಗುಣಗಳು ಬೆಳೆಯೋದಿಲ್ಲ, ನೆಮ್ಮದಿಯ ಬದುಕು ಬಹಳ ಕಷ್ಟ ಆಗುತ್ತೆ. ಇದು 5ನೇ ಭಾವದ ಫಲ. ಯಾರು ಕುಜನಿಂದ. ನೀವು ದೇವರನ್ನ ನಂಬಲ್ಲ, ಗುರುವಿನ ಆಶೀರ್ವಾದ ಸಿಗಲ್ಲ, ಧರ್ಮವನ್ನು ನಂಬಲ್ಲ, ಭಾಗ್ಯವಂತರಾಗಿರುವುದಿಲ್ಲ, ಪ್ರಾಪ್ತಿ ಏನೇ ಇಷ್ಟಪಟ್ಟರು ಪ್ರಾಪ್ತಿ ಸಿಗುವುದಿಲ್ಲ, ತಂದೆಯ ಜೊತೆಗೆ ಸಂಬಂಧ ಹಾಳಾಗುತ್ತೆ, ಇಲ್ಲ ತಂದೆಯ ವಿರೋಧವಾಗಿ ನಡ್ಕೋತೀರಿ, ಸಾಧನೆಗೆ ದಾರಿ ಸಿಗುವುದಿಲ್ಲ, ಸುಖಮಯ ಜೀವನ ಸಾಗಿಸುವುದಿಲ್ಲ, ಗೆಲುವು ಯಾವತ್ತೂ ನಿಮಗೆ ಸಿಗುವುದಿಲ್ಲ, ದೇವರ ಆಶೀರ್ವಾದ ಸಿಗುವುದಿಲ್ಲ, ಅನ್ಲಕ್ಕಿ ಆಗಿರ್ತೀರಿ, ನೆಮ್ಮದಿಯ ಬದುಕ ಕಷ್ಟ ಆಗುತ್ತೆ. ಇದು 9ನೇ ಭಾವದ ಕೆಟ್ಟ ಫಲ. ದಾಂಪತ್ಯ ಹಾಳಾಗುತ್ತೆ, ಒಳ್ಳೆ ಗಂಡ ಸಿಗಲ್ಲ, ಗಂಡನ ಗುಣಗಳು ಒಳ್ಳೆಯದಾಗುವುದಿಲ್ಲ. ಅದು ಅಲ್ಲದೆ ದಾಂಪತ್ಯದ ಆಯುಷ್ಯ ಬಹಳ ಕಡಿಮೆ ಇರುತ್ತೆ, ದಿನನಿತ್ಯ ಬರುವ ದುಡ್ಡಿಗೆ ಹಾಹಾಕಾರ ಆಗುತ್ತೆ, ಯಾವುದೇ ಪಾರ್ಟ್ನರ್ಶಿಪ್ ಆಗಲಿ ನಡೆಯೋದಿಲ್ಲ, ದಿನನಿತ್ಯ ನಡವಳಿಕೆ ಕಷ್ಟ ಅಂದರೆ ಬರೀ ಕಷ್ಟನೇ ಇರುತ್ತೆ, ಸೆಲ್ಫ್ ಎಂಪ್ಲಾಯ್ಡ್ ಆದರೆ ಹಾಳಾಗ್ತೀರ, ಪ್ರೊಫೆಷನಲಿ ಹೆಸರು ಕೆಡಿಸ್ಕೋತೀರಿ. ಇದು 7ನೇ ಭಾವದ ಫಲ. ಕೆಲಸ, ನೀವು ಮಾಡುವ ಕೆಲಸ ಯಾರಿಗೂ ಇಷ್ಟ ಆಗುವುದಿಲ್ಲ, ಕೆಲಸದ ವಿಧಾನ ಇಷ್ಟ ಆಗುದಿಲ್ಲ, ಕೆಲಸದಲ್ಲಿ ಗೆಲುವು ಸಾಧಿಸೋದಿಲ್ಲ, ಕೆಲಸದಲ್ಲಿ ಗಳಿಕೆ ಆಗುವುದಿಲ್ಲ, ಮಾನ ಪ್ರತಿಷ್ಠೆ ಸಂಪತ್ತು ಐಶ್ವರ್ಯ ಕೀರ್ತಿ ಯಾವುದೂ ನಿಮ್ಗೆ ಸಿಗೋದಿಲ್ಲ.
10ನೇ ಭಾವದ ಫಲ. ಹೆಂಗ್ರಿ ಹೇಳಿ ನಾನು? 12ನೇ ಮನೆಯಲ್ಲಿ ಗ್ರಹಣ ದೋಷ ಆದರೆ 100ಕ್ಕೆ 100 ಹೇಳ್ತೀನಿ, ತಂದೆಗೆ ತೊಂದರೆ ಆಗುತ್ತೆ. ತಂದೆ ಅನಾರೋಗ್ಯ ಆಗ್ಬೋದು, ತಂದೆಗೆ ಜೀವಕ್ಕೆ ಅಪಾಯ ಆಗ್ಬೋದು, ತಂದೆ ಹಿಂಸೆ ಪಡಬಹುದು, ತಂದೆ ವಿಪರೀತ ಸಾಲ ಮಾಡ್ಕೋಬಹುದು. ಜಡತ್ವ ದೋಷ, ದೇಹದಲ್ಲಿ ಯಾವುದಾದ್ರೂ ರೋಗ ಕಾಣಬಹುದು, ಲಾಂಗ್ ಟರ್ಮ್ ಬೆಡ್ ಹೋಗ್ಬೋದು, ನೀವು ವಿಪರೀತ ಸೋಮಾರಿತನ ಬೆಳಿಬಹುದು, ಯಾವುದೇ ಕೆಲಸದಲ್ಲಿ ಆಸಕ್ತಿ ಇಲ್ದಂಗೆ ಆಗ್ಬೋದು, ಅಥವಾ ನೀವು ಮೂಮೆಂಟ್ ಬಹಳ ಸ್ಲೋ ಆಗ್ಬೋದು. ಇದು ಜಡತ್ವ ದೋಷ. ಅಂಗಾರಿಕ ದೋಷ, ಏನಾದರೂ ಸಣ್ಣ ಪುಟ್ಟ ಆಕ್ಸಿಡೆಂಟ್ಗಳಾಗ್ಬೋದು, ಕೆಟ್ಟ ಘಟನೆಗಳು ನಡೆಯಬಹುದು, ಸುಸೈಡ್ ಮಾಡ್ಕೋಬಹುದು, ಇಲ್ಲ ಆಕ್ಸಿಡೆಂಟ್ ಆಗ್ಬೋದು, ಇಲ್ಲ ಏನಾದರೂ ಒಂದು ದುರ್ಘಟನೆಯಲ್ಲಿ ಜೀವಕ್ಕೆ ಅಪಾಯ ಆಗ್ಬೋದು. ಇದು ಅಂಗಾರಿಕ ದೋಷ. ಮಾಂಗಲ್ಯ ದಾಂಪತ್ಯ ನಿಲ್ಲದೆ ಹೋಗ್ಬೋದು, ದಾಂಪತ್ಯ ಮದುವೆ ಆಗದೆ ಹೋಗ್ಬೋದು, ಇಲ್ಲ ಸನ್ಯಾಸಿ ಆಗ್ಬೋದು, ಇಲ್ಲ ಮದುವೆ ಆದರೆ ಮದುವೆ ನಿಲ್ಲದೆ ಹೋಗ್ಬೋದು, ಇಲ್ಲ ಮಲ್ಟಿಪಲ್ ಮ್ಯಾರೇಜ್ ಆಗ್ಬೋದು. ಇದು ಮಾಂಗಲ್ಯ ದೋಷದ. ಬಹಳ ನೋಡಿ, 1ನೇ ಭಾವ ಹಾಳಾಗಿದೆ, 2ನೇ ಭಾವ ಓಕೆ, 3ನೇ ಭಾವ ಓಕೆ, 4ನೇ ಭಾವ ಹಾಳಾಗಿದೆ, 5ನೇ ಭಾವ ಹಾಳಾಗಿದೆ, 6ನೇ ಭಾವ ಓಕೆ, 7ನೇ ಭಾವ ಹಾಳಾಗಿದೆ, 8ನೇ ಭಾವ ಹಾಳಾಗಿದೆ, 9ನೇ ಭಾವ ಹಾಳಾಗಿದೆ, 10ನೇ ಭಾವ ಹಾಳಾಗಿದೆ, 11ನೇ ಭಾವ ಹಾಳಾಗಿದೆ, 12ನೇ ಭಾವ ಹಾಳಾಗಿದೆ ಸಂಪೂರ್ಣ. ನಿಮಗಿರೋದೇ 3 ಭಾವ. ಹೌದು, ದಯವಿಟ್ಟು ತಾವು ನಾ ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಯಾವುದಾದ್ರೂ ದೇವಸ್ಥಾನಕ್ಕೆ ದಯವಿಟ್ಟು ನವಗ್ರಹ ಮೂರ್ತಿಯನ್ನು ಮಾಡಿಸ್ಕೊಡಿ 7 ಹೆಸರಲ್ಲಿ. ಹೌದು, ಒಂದು 50,000 ಖರ್ಚು ಬರುತ್ತೆ. ದಯವಿಟ್ಟು ಅದಕ್ಕೆ ನಾನು ಬೇಕಾದ್ರೆ ನಿಮಗೆ ಹೆಲ್ಪ್ ಮಾಡ್ತೀನಿ. ಹೌದು, 50,000 ಬರ್ಬೋದು. ನವಗ್ರಹ ಸಂಪೂರ್ಣ ಎಲ್ಲ ಗ್ರಹಗಳದ್ದು ಮೂರ್ತಿ ಮಾಡಿರ್ತಾರೆ, ದೇವಸ್ಥಾನ ಮುಂದೆ ಇಟ್ಟಿರ್ತಾರೆ ನವಗ್ರಹಗಳ ಮೂರ್ತಿ. ಹೌದಾ, ದಯವಿಟ್ಟು ಆ ನವಗ್ರಹ ಮೂರ್ತಿ ಮಾಡಿಸಿ, ನವಗ್ರಹ ಮಾಡಿಸ್ಕೊಡಿ. 100% ಒಳ್ಳೇದಾಗುತ್ತೆ. ಹೌದು, 9 ಗ್ರಹಗಳ ಶಾಂತಿ ಆಗ್ಬೇಕು ನೋಡಿ. ಅದು ಏನ್ ಮಾಡ್ತೀರಾ ನೋಡಿ. ನೋಡಿ ಲಗ್ನದಲ್ಲಿ ನೋಡಿ, 1ನೇ ಮನೆಯಲ್ಲಿ ಕುಜ ನೀಚ, 4ನೇ ಮನೆಯಲ್ಲಿ ಗುರು, 2ನೇ ಮನೆಯಲ್ಲಿ ಚಂದ್ರ. ಇದು ಪ್ರಬಲ ಮಾಂಗಲ್ಯ ದೋಷ. ಇದು ನವಮಾಶ ಅಂತ ಹೇಳ್ತಾ ಇದ್ದೇನೆ ನಾನು. ಬನ್ನಿ ಎಜುಕೇಶನ್ ಬಗ್ಗೆ ಮಾತಾಡೋಣ. ನೋಡಿ, 2ನೇ ಮನೆಯಲ್ಲಿ ಕುಜ ನೀಚ, ಅಸ್ಥಿಭಂಗ ದೋಷ ಆಗಿದೆ ನೋಡಿ. 5ನೇ ಮನೆ ಸ್ವಾಮಿ ಶುಕ್ರ 2ನೇ ಮನೆಯಲ್ಲಿ ಇದ್ದಾನೆ. ಎಜುಕೇಶನ್ ನೋಡಿ, ರಾಹು ಕೇತು 7ನೇ ಮನೆಯಲ್ಲಿ ಇದ್ದಾನೆ. 9ನೇ ಮನೆಯಲ್ಲಿ ಬುಧ ಇದ್ದಾನೆ. ಆಗುತ್ತೆ, ಎಜುಕೇಶನ್ ಆಗಲ್ಲ ಅಂತಲ್ಲ, ಎಜುಕೇಶನ್ ಆಗತ್ತೆ. ಬಟ್ ಸಂಪೂರ್ಣ ದೈಹಿಕ ಹಾಗೂ ಮಾನಸಿಕ ಹಾಗೂ ದಾಂಪತ್ಯದ ವಿಚಾರದಲ್ಲಿ ಬಹಳ ಫೇಲ್ಯೂರ್ ಆಗ್ತೀರ ನೋಡಿ. 6ನೇ ಮನೆಯಲ್ಲಿ 4ನೇ ಮನೆಯಲ್ಲಿ ಕುಜ ನೀಚ, 6ನೇ ಮನೆಯಲ್ಲಿ ಶುಕ್ರ ನೀಚ. ಕಷ್ಟ ಇದೆ. ಸಾನ್ವಿಕ ಅವ್ರ ತಂದೆ ಹೆಸರು ಹೇಳೋದು ಅಯ್ಯರವರೇ, ದಯವಿಟ್ಟು ಫೋನ್ ಮಾಡಿ. ಬಹಳ ಹಿಂಸೆಯಿಂದ ನಾನು ಜಾತಕ ಹೇಳ್ತಾ ಇದ್ದೀನಿ ನಿಮ್ಮ ಮಗಳದು. ಎಲ್ಲಾ ಗ್ರಹಗಳು ಕೆಟ್ಟಿದಾವೆ. ನಾನು ನಿಮ್ಗೆ ಏನ್ ಹೇಳಿ ದಶೆ ನೋಡಿದ್ರು ವೇಸ್ಟೇ. ಬಹಳ ಹಿಂಸೆ ಆಗಿದೆ ನೋಡಿ. ಒಳ್ಳೇದಲ್ಲ ಇದು ಶುಕ್ರ ದಶೆ, ಎಸ್ಪೆಷಲಿ ತಂದೆಗೆ ಒಳ್ಳೇದಲ್ಲ ನೋಡಿ. ದೇವಸ್ಥಾನಕ್ಕೆ ದಯವಿಟ್ಟು ನವಗ್ರಹ ಮೂರ್ತಿಗಳನ್ನು ಮಾಡಿಸ್ಕೊಡಿ. ಇದೊಂದೇ ಪರಿಹಾರ, ಬೇರೆ ಯಾವುದೂ ಇಲ್ಲ. ಆಮೇಲೆ ಗೋಮುಖ ಪ್ರಸವ ಪೂಜೆ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ನನಗೆ ಬಹಳ ಬೇಜಾರಾಗ್ತಾ ಇದೆ. ದಯವಿಟ್ಟು ಜಾತಕ ಅಷ್ಟೇ ಹೇಳ್ಕೊಷ್ಟು ಸಮಂಜಸ ಇಲ್ಲ. ನನ್ನಿಂದ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ.